ನಮಸ್ಕಾರ ಎಲ್ರಿಗೂ. ನಾನು ಅರೇಲ್ ಘಾಟ್ ಹತ್ರ ಇದ್ದೀನಿ ಇವಾಗ. ಬೆಳಗ್ಗೆ 8 ಗಂಟೆ ಆಗಿದೆ. ನಿಮ್ಗಲ್ಲಿ ದೂರದಲ್ಲಿ ಕಾಣಿಸೋದು ನೋಡಿ, ಒಂಥರ ಫೋರ್ಟ್ ಥರ, ಅದು ಅಕ್ಬರ್ ಫೋರ್ಟ್. ಅಲ್ಲಿಂದ ಹಿಂಗೆ ಮುಂದೆ ಬಂದರೆ ಇಲ್ಲೇ ಸಂಗಮ ಆಗೋದು. ಈ ಕಡೆಯಿಂದ ಬರ್ತಾ ಇರುವಂತಹ ನದಿ ಇದು ಯಮುನಾ ನದಿ, ಆ ಕಡೆಯಿಂದ ಬರುವಂಥದ್ದು ಅದು ಗಂಗಾ ನದಿ. ಎರಡು ಸೇರಿ ಸಂಗಮ ಆಗುತ್ತೆ. ಇನ್ನೊಂದು ಸರಸ್ವತಿ ನದಿ, ಅದು ಗುಪ್ತಗಾಮಿನಿಯಾಗಿ ಹರಿತಾಳೆ ಅಂತ. ಅದಕ್ಕೊಂದು ಚಿಕ್ಕ ಕತೆ ಇದೆ, ನಾನು ಸಣ್ಣದಾಗಿ ಹೇಳ್ಬಿಡ್ತೀನಿ. ಏನಂದರೆ, ಗಣೇಶ ಮಹಾಭಾರತವನ್ನು ಬರಿಬೇಕಾದ್ರೆ ಸರಸ್ವತಿ ನದಿ ತುಂಬ ಜೋರಾಗಿ ಹರಿತಾ ಇರುತ್ತಂತೆ. ಆ ಶಬ್ದಕ್ಕೆ ವ್ಯಾಸರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಗಣೇಶಂಗೆ ಕೇಳಿಸ್ಕೊಳಕ್ಕಾಗ್ದಲೇ, ನೀನು ಗುಪ್ತಗಾಮಿನಿಯಾಗಿ ಹರಿ ಅಂತ ಗಣೇಶ ಸರಸ್ವತಿಗೆ ಶಾಪ ಕೊಡ್ತಾನಂತೆ. ಆವಾಗಿಂದ ಅವಳು ಗುಪ್ತಗಾಮಿನಿಯಾಗಿ ಭೂಮಿ ಒಳಗಡೆನೆ ಹರಿತಾಳೆ, ಮೇಲ್ಗಡೆ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಅಂತ ಒಂದು ಕತೆ. ಇದು ನನಗೆ ತಿಳಿದಿರುವಂತಹ ಕತೆ. ಇದ್ರಲ್ಲಿ ತಪ್ಪಿದ್ರೆ ಏನಾದರೂ ಅಥವಾ ಬೇರೆ ಕತೆ ಏನಾದರೂ ನಿಮ್ಗೆ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಅಲ್ಲೇ ಆ್ಯಕ್ಚುಲಿ ಸ್ಟ್ಯಾಂಪೀಡ್ ಆಗಿದ್ದು, ಈ ಕಡೆ ಈ ಜಾಗದಲ್ಲಿ ದೂರದಲ್ಲಿ. ನೋಡಿ ಸೂರ್ಯ.